ಮೊನ್ನೆ ಒಬ್ಬ ಮಹಾಜಾಣ ಮೂರು ಕಡೆ ಹೇಸಿಗೆಯನ್ನು ಹಚ್ಚಿಕೊಂಡಂಥ ವಿಚಾರವಾಗಿ ಇವತ್ತಿನ ವಿಡಿಯೋ. ಗೆಳೆಯರೇ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಹೆಗಡೆ, ಓಂ ಸನಾತನ ವೇದಿಕೆಯಿಂದ. ಇವತ್ತಿನ ಅಧ್ಯಾಯ 4ನೇ ಅಧ್ಯಾಯ. ಇದರ ಹೆಸರು ಜಾಣನಿಗೆ ಮೂರು ಕಡೆ. ಏನಿದು ಜಾಣನಿಗೆ ಮೂರು ಕಡೆ ಅಂದರೆ, ನಮ್ಮ ಉತ್ತರ ಕನ್ನಡ ಭಾಗದೊಳಗೆ ಇದು ಅತ್ಯಂತ ಜನಪ್ರಿಯ ಗಾದೆ ಮಾತು. ದಡ್ಡನಿಗೆ ಒಂದು ಕಡೆ ಆದರೆ ಜಾಣನಿಗೆ ಮೂರು ಕಡೆ ಅಂತಾರೆ. ಮೊನ್ನೆ ಒಬ್ಬ ಮಹಾಜಾಣ ಮೂರು ಕಡೆ ಹೇಸಿಗೆಯನ್ನು ಹಚ್ಚಿಕೊಂಡಂಥ ವಿಚಾರವಾಗಿ ಇವತ್ತಿನ ವಿಡಿಯೋ. ಹೆಂಗಿದು ಜಾಣನಿಗೆ ಮೂರು ಕಡೆ ಹೆಂಗಾತು ಅನ್ನೋಕ್ಕೊಂದು ಸಣ್ಣ ಕತೆ ಐತೆ. ಮೂರು ಸಂಜೆ ಹೊತ್ತು ಕತ್ಲೆ ಆಗ್ತಾ ಐತಿ. ಸ್ಟ್ರೀಟ್ ಲೈಟ್ ಇದ್ದಂಥ ರಸ್ತೆ ಅಲ್ಲ, ಗುಡ್ಡಗಾಡಿನ ರಸ್ತೆ, ಕಾಲು ದಾರಿ ಒಳಗೆ ಇಬ್ಬರು ಹೋಗ್ತಾ ಇದ್ರಂತೆ. ಮುಂದೆ ಒಬ್ಬ ದಡ್ಡ ಪಪ್ಪು ಅಂತ ಇಟ್ಟುಕೊಳ್ಳೋಣ. ಮುಂದೆ ಒಬ್ಬ ಪಪ್ಪು ಹೋಗ್ತಾ ಇದ್ದ. ಅವನ ಹಿಂದೆ ಒಂದು 10-20 ಹೆಜ್ಜೆ ಅಂತರದೊಳಗೆ ಒಬ್ಬ ಮಹಾಜಾಣ ಅವನ ಹಿಂದಿಂದ ಹೋಗ್ತಾ ಇದ್ದ. ಪಪ್ಪು ಲೀಡರ್ ಅಲ್ಲ, ಅವನು ಮುಂದಿದ್ದ. ಒಳ್ಳೆಯ ರಾಜನಂತೆ ಹೆಜ್ಜೆ ಹಾಕ್ತಾ ಹೋಗುವಾಗ ಅಕಸ್ಮಾತಾಗಿ ರಸ್ತೆ ಒಳಗೆ ಯಾರೋ ಹೇಸಿಗೆ ಮಾಡಿಟ್ಟಿದ್ರು. ಆ ಇಶಿಯನ್ನು ತುಳಿದು ಬಿಟ್ಟ ಇವನು. ಯಾರೋ ಪಪ್ಪು ತುಳಿದ ತಕ್ಷಣ ಅವನಿಗೆ ಗೊತ್ತಾಯ್ತು ಇದು ಇಶಿ ಅಂತ. ಅವನು ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡಲೇ ಇಲ್ಲ. ಅಲ್ಲೇ ಪಕ್ಕದ ದಾರಿ ಬದಿ ಹುಲ್ಲಿಗೆ ಅದನ್ನು ಕಾಲು ಒರೆಸ್ಕೊಂಡ ಹಂಗೆ ಮುಂದೆ ಹೋಗಿಬಿಟ್ಟ. ಕಾಲು ತಿಕ್ಕಿ ಒರೆಸಿ ಹೋಗಿಬಿಟ್ಟ. ಅವನು ಹಿಂದಿಂದ ಜಾಣ ಬರ್ತಾ ಇದ್ದಲ್ಲ, ಈ ಜಾಣ ಬರುವವ ಅವನು ಅದನ್ನೇ ತೊಳೆದ. ಅವನ ಮನಸ್ಸಿಗೂ ಗೊತ್ತಾಯ್ತು ಇದು ಇಶಿ ಅಂತ. ಆದರೆ ಮನಸ್ಸಿಗೆ ಕನ್ಫರ್ಮ್ ಆಗಬೇಕಲ್ಲ ತೊಳೆದಿದ್ದೇನು ಅಂತ. ಯಾಕೆ ಜಾಣ ಅಂತ ಅವೇನು ಮಾಡಿದ, ಕೈಯಿಂದ ಒಂದು ಬೆರಳಿನಿಂದ ಅದನ್ನು ತಗೊಂಡು ಮೂಸಿ ನೋಡುವಾಗ ಮುಗಿಗೂ ಹತ್ತಿತ್ತು. ಅಂದ್ರೆ ಏನು ಆದಂಗಾಯ್ತು, ಕಾಲಿಗೆ ಹತ್ತಿತ್ತು, ಕೈಗೆ ಹತ್ತಿತ್ತು, ಮೂಗಿಗೂ ಹತ್ತಿತ್ತು. ಹೀಗೆ ಜಾಣ ಮೂರು ಕಡೆ ಹೇಸಿಗೆಯನ್ನು ಹಚ್ಚಿಕೊಂಡಂಥ ಕತೆ ಒಂದು ಗಾದೆ ಮಾತಾಗಿ ಪ್ರಚಾರವಾಯಿತು. ಅದೇನೆಂದರೆ, ದಡ್ಡನಿಗೆ ಒಂದು ಕಡೆ ಆದರೆ ಜಾಣನಿಗೆ ಮೂರು ಕಡೆ. ಇದನ್ನು ಇವತ್ತಿನ ನಿನ್ನೆಯ ಅಥವಾ ಮೊನ್ನೆಯ ವಿದ್ಯಮಾನಗಳಿಗೆ ಹೋಲಿಸಿ ಹೇಳಬೇಕು ಅಂದರೆ, ನಮ್ಮ ಸನ್ಮಾನ್ಯ ಶಹಜಾದ ರಾಹುಲ್ ಗಾಂಧಿಯವರು ಸಂಪತ್ತಿನ ಹಂಚಿಕೆ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದರು. 3-4 ಕಡೆ ಅದನ್ನೇ ಎತ್ತೆತ್ತು ಆಡಿದರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ತಾನು ಕಾಲಿಟ್ಟಿದ್ದು ಹೇಸಿಗೆ ಮೇಲೆ ಅಂತ. ಆ ವಿಚಾರ ಮಾತಾಡೋದು ಬಂದ್ ಮಾಡಿಬಿಟ್ರು ಅವರು. ಆದರೆ ಅವರ ಆಪ್ತ ಸಲಹೆಗಾರನು, ಅವರ ಅತ್ಯಂತ ಆಪ್ತ ಮಿತ್ರನು, ಅವರ ತಂದೆಯ ಕಾಲದಿಂದನೂ ಕಾಂಗ್ರೆಸ್ ಸೇವೆ ಮಾಡಿದಂಥ ಶ್ಯಾಮ್ ಪಿತ್ರೋಡ, ಅವನು ತಾನು ಜಾಣ ಅನ್ನು ತೋರಿಸ್ಕೊಳ್ಳುವಂಥ ಇದು ಒಳ್ಳೆಯ ಸಂದರ್ಭ ಅಂತ ತಿಳ್ಕೊಂಡು ಅವನು ಅದ್ಯಾವುದೋ ಅಮೇರಿಕದ ಮೂಲೆ ಗುಂಪಾದ ಕಾನೂನನ್ನು ತೊಗೊಂಡ್ಬಂದು ಭಾರತಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು ಅಂಥೇಳಿ, ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಅಂತ ಹೇಳಿ ವಿವಾದಕ್ಕೀಡಾದ. ಇದರಿಂದ ಕಾಂಗ್ರೆಸ್ಸಿಗೂ ಭಾಳಷ್ಟು ನುಕ್ಸಾನಾಯಿತು. ಎಲ್ಲರೂ ಬೈದರು. ಆವಾಗ ಅವಂಗೆ ಮನಸ್ಸಿಗೆ ಗೊತ್ತಾಯ್ತು ನಾನು ಹೇಸಿಗೆ ಮೇಲೆ ಕಾಲಿಟ್ಟೇನೆ ಅಂತ. ಒಂದು ಕಡೆ ಆಯಿತು. ನಿನ್ನೆನೆ ಮತ್ತೊಂದು ಕಡೆ ಹಚ್ಕೊಂಡ. ದಕ್ಷಿಣ ಭಾರತೀಯರು ಆಫ್ರಿಕಾದವರಂತೆ ಕರಿಯರು, ಅವ್ರ ಮೈಬಣ್ಣ ಕಪ್ಪು, ಉತ್ತರ ಭಾರತೀಯರ ಮೈಬಣ್ಣ ಬಿಳಿ, ಈಶಾನ್ಯ ಭಾರತದ ಜನ ಚೀನಿಯರಂತೆ ಕಾಣ್ತಾರೆ ಅಂತ ಹೇಳಿಬಿಟ್ಟ. ಇದು ಸಂಬಂಧಿಸಿದವ್ರಿಗೆಲ್ಲರಿಗೂ ನಮಗೂ ಹಿಡ್ಕೊಂಡು ಮನಸ್ಸಿಗೆ ತುಂಬ ಬೇಜಾರಾಯಿತು, ಉರಿ ಬಿತ್ತು, ತ್ರಾಸಾಯ್ತು, ಮನಸ್ಸಿಗೆ ನೋವಾಯ್ತು. ಎಂಥ ಕೀಳು ಮನಸ್ಸಿನ ಮಾತಾಡ್ತಾನಲ್ಪ ಇವ ಅಂತ. ಎಲ್ಲ ಕಾಂಗ್ರೆಸ್ಸಿನ ಲೀಡರ್ಗಳು ಸಹಿತ ಅವನಿಗೆ ಉಗಳಕ್ಕೆ ಹತ್ತಿದ್ರು. ತಕ್ಷಣ ಏನು ಮಾಡಿದ, 3ನೇ ಕಡೆನೂ ಹಚ್ಕೊಂಡ. ಏನು ಮಾಡಿದ, ರಾಜೀನಾಮೆ ಕೊಟ್ಟ ಈ ಮನುಷ್ಯ. ಸಾಗರೋತ್ತರ ಕಾಂಗ್ರೆಸ್ ಅಂತ ಒಂದು ಸಂಸ್ಥೆ ಇದೆ. ಈ ಕಾಂಗ್ರೆಸ್ಸಿನ ಒಂದು ವಿಂಗ್, ಅದು ಒಂದು ಕವಲು, ಒಂದು ಟೊಂಗೆ. ಅದರ ಅಧ್ಯಕ್ಷ ಅವ. ಅಂದ್ರೆ ಕಾಂಗ್ರೆಸ್ಸನ್ನು ಸಪೋರ್ಟ್ ಮಾಡುವವರು ಬೇರೆ ದೇಶದಲ್ಲಿ ಯಾರೇ ಇದ್ದರೂ ಅವರೆಲ್ಲರೂ ಅದರ ಸದಸ್ಯರು ಅನ್ನೋ ಒಂದು ಪರಿಕಲ್ಪನೆ ಅಷ್ಟೇ. ಅದರಿಂದ ನಮಗೇನೂ ಲಾಭ ಇಲ್ಲ. ಇವರು ನಿಜವಾದ ದೇಶಭಕ್ತರಾಗಿದ್ದರು ಸಾಗರೋತ್ತರ ಯಾಕಿರ್ತಿದ್ರು, ಇಲ್ಲೇ ದೇಶದೊಳಗೆ ಬಂದು ನಮ್ಮ ನೋವು ನಲಿವುಗಳು ಕೊಟ್ಟು ಜೊತೆಗೆ ಇರ್ತಿದ್ರು. ಇಂಥ ಚುನಾವಣೆ ಅಂತ ಯುದ್ಧ ಸಂದರ್ಭದೊಳಗೆ ಇಲ್ಲಿದ್ದು ಗ್ರೌಂಡ್ ವರ್ಕ್ ಮಾಡ್ತಿದ್ರು. ಅದನ್ನ ಮಾಡಿಲ್ಲ, ಎಲ್ಲೋ ಕೂತ್ಕೊಂಡು ಹೇಳಿಕೆ ಕೊಡ್ತಾರಂದ್ರೆ ಇವರು ಎಷ್ಟು ಇವ್ರಿಗೆ ದೇಶದ ಬಗ್ಗೆ ಪ್ರೀತಿ ಇರ್ಬೋದು ನೀವೇ ವಿಚಾರ ಮಾಡಿರಿ. ಯಾವುದೋ ಒಂದು ಚಾನಲ್ಲಿನ ಸಂದರ್ಶನದೊಳಗೆ ಹೇಳಿದ್ದೇನು, ಭಾರತ ಬಹುತ್ವದ ದೇಶ, ಆದರೆ
ದಕ್ಷಿಣ ಭಾರತೀಯರು ಆಫ್ರಿಕನ್ನರಂತೆ ಕಪ್ಪು ಚರ್ಮದವರು, ಈಶಾನ್ಯ ಭಾರತೀಯರು ಚೀನಿಯವರಂತೆ ಕಾಣ್ತಾರೆ. ಇದು ಒಂದು ಪ್ರದೇಶದ ಜನಾಂಗವನ್ನೇ ಹೀಯಾಳಿಸುವ ಮಾತು ಅನ್ನೋದು ಅವಂಗೆ ಅನಿಸ್ಲೇ ಇಲ್ಲ ಅವಾಗ. ಯಾಕೆ ಬಲ್ಲುಜಾಣ ತುಸು ಕೋಣ. ಮೂರನೇ ಸಲ ಯಾವಾಗ ಮೂರನೇದಾಗಿ ರಾಜೀನಾಮೆ ಕೊಟ್ಟ, ಆ ರಾಜೀನಾಮೆ ಸ್ವೀಕಾರ ಆಗಿಬಿಡ್ತು. ಇವನ ಹೇಳಿಕೆಗೆ ಮೊದಲು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸರಿಯಾಗಿ ಇಕ್ಕಿದ್ರು. ಅದಾದಮೇಲೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಚೆನ್ನಾಗಿ ಇಕ್ಕಿದ್ರು. ನಮ್ಮ ದಕ್ಷಿಣ ಭಾರತೀಯ ಯಾವ ನಾಯಕರಿಂದನೂ ಇದಕ್ಕೆ ಸರಿಯಾದ ಉತ್ತರ ಬಂದಂತೆ ನನಗಂತೂ ಕಾಣಲಿಲ್ಲ. ಮಾಧ್ಯಮಗಳಲ್ಲಿ ಎಲ್ಲಿಯೂ ಬರಲಿಲ್ಲ. ನೇರವಾಗಿ ತಮಗೆ ಸಂಬಂಧಿಸಿದ್ದರೂ ದಕ್ಷಿಣ ಭಾರತೀಯರಿಂದ ಈ ಹೇಳಿಕೆಗೆ ಯಾವುದೇ ಪ್ರತಿಭಟನೆ ಇದು ತಕ್ಷಣದಲ್ಲಿ ವ್ಯಕ್ತವಾಗಲಿಲ್ಲ. ಆದರೆ ಈ ಸ್ಯಾಮ್ ಪಿತ್ರೋಡ ಅನ್ನೋ ಮನುಷ್ಯ ಸ್ವಲ್ಪ ಕಾಂಗ್ರೆಸ್ಸಿನೊಳಗೆಲ್ಲ ಅಪಸ್ವರಗಳು ಕೇಳಿ ಬಂದ ತಕ್ಷಣ ರಾಜೀನಾಮೆ ಕೊಟ್ಟ. ಏನು ತಿಳ್ಕೊಂಡ್ಬಿಟ್ಟಿದ್ದ ಅಂದ್ರೆ ಭಾರತದೊಳಗೆ ಹಾಹಾಕಾರ ಎದ್ದು ಬಿಡ್ತೈತಿ, ನಾನು ರಾಜೀನಾಮೆ ಹಿಂತಕ್ಕೋ ಅಂತ ಒತ್ತಡ ಬರ್ತೈತಿ, ಎಲ್ಲರೂ ನನಗೆ ಬಂದು ನೀನೇ ಅಂತಾರಂತ ತಿಳ್ಕೊಂಡಿದ್ದ. ಹಂಗಾಗಲಿಲ್ಲ. ಖರ್ಗೆ ಅವರು ಶಾಂತವಾಗಿ ರಾಜೀನಾಮೆ ಸ್ವೀಕರಿಸಿ ಸುಮ್ಮನೆ ಕುಂತ್ಬಿಟ್ರು. ಇದು ಅತ್ಯಂತ ದೊಡ್ಡ ಹೊಡೆತ ಅವನಿಗೆ. ಈಗ ಅವನನ್ನು ಪಕ್ಷದಿಂದ ಚಿಮ್ಮಿ ಒಗೆಯಲಾಗಿದೆ. ಅಂತೂ ಕಾಂಗ್ರೆಸ್ಸು ಒಂದು ಭ್ರಮೆಯಿಂದ ಹೊರಗೆ ಬಂತು. ಇಂಥ ಭ್ರಮೆಗಳು ಕಾಂಗ್ರೆಸ್ನೊಳಗೆ ಇನ್ನೂ ಅದಾವೆ. ತಾವು ಭಯಂಕರ ಏನೋ ಮಾಡುವಂಥ ಪ್ರತಿಭಾವಂತರು ಅನ್ನುವಂಥ ಒಂದು ಭ್ರಮೆಯನ್ನು ಸೃಷ್ಟಿಸಿದ ರಾಜಕೀಯ ಪಟುಗಳು ಕಾಂಗ್ರೆಸ್ನೊಳಗೆ ಇನ್ನೂ ಅದಾರೆ. ಅಂಥವರಿಂದ ಮುಕ್ತವಾದರೆ ಕಾಂಗ್ರೆಸ್ ಭವಿಷ್ಯದಲ್ಲಿ ದೇಶಕ್ಕೆ ಏನಾದರೂ ಒಳ್ಳೇದು ಮಾಡ್ಬೋದು ಅಂತ ನನಗನ್ನಿಸ್ತೈತಿ. ನಾನು ಆಗ ಹೇಳುವಾಗ ಹೇಳಿದೆ, ಮೋದಿ ಅವರು ಚೆನ್ನಾಗಿ ಇಕ್ಕಿದ್ರು ಅಂತ. ತಮ್ಮ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮೋದಿ ಅವರು ಒಂದು ಕಡೆ ಹೇಳಿದರು, ನನ್ನ ದೇಶದ ಜನರ ಸಾಮರ್ಥ್ಯ ಅವರ ಚರ್ಮದ ಬಣ್ಣದಿಂದ ಅಳೆಯಲು ಸಾಧ್ಯವಿಲ್ಲ. ಚರ್ಮದ ಬಣ್ಣದಿಂದ ನನ್ನ ದೇಶದ ಜನರ ಸಾಮರ್ಥ್ಯವನ್ನು ಅಳೆಯಬೇಡಿರಿ. ಅದೇ ಕಾಲಕ್ಕೆ ಹಿಮಂತ ಬಿಸ್ವಾ ಶರ್ಮಾ ಅವರು ತಮ್ಮ ಹೇಳಿಕೆಯನ್ನು ಕೊಟ್ಟರು. ನಾನು ಅಚ್ಚ ಭಾರತೀಯ, ನಾನು ಭಾರತೀಯನಂತೆ ಕಾಣ್ತೀನಿ, ಚೀನಿಯರಂಗೆ ಕಾಣಂಗಿಲ್ಲ ಅಂತ. ಇಡೀ ಜಗತ್ತೇ ಇವತ್ತು, ಈಗ ಕೆಲವು ವರ್ಷಗಳ ಹಿಂದೆ ಒಂದು ಆಂದೋಲನ ನಡೀತು, ಬ್ಲ್ಯಾಕ್ ಈಸ್ ಬ್ಯೂಟಿಫುಲ್ ಅಂತ. ಆ ಆಂದೋಲನದ ತಲೆಬರಹ ಬ್ಲ್ಯಾಕ್ ಈಸ್ ಬ್ಯೂಟಿಫುಲ್ ಅನ್ನೋ ಟೈಟಲ್ನೊಂದಿಗೆ ಕರಿಯರು ಪ್ರತಿಯೊಂದು ರಂಗದಲ್ಲೂ ತಾವು ಮುಂದೆ ಬರಲು ಸಾಧ್ಯ ಅಂತ ತೋರಿಸಿಕೊಟ್ರು. ಕಪ್ಪು ವರ್ಣೀಯರ ಬಗ್ಗೆ ತುಂಬ ತಿರಸ್ಕಾರ ಇದ್ದ ಯುರೋಪಿಯನ್ನರು ಕೂಡ ಕಪ್ಪು ವರ್ಣೀಯರ ಬಗ್ಗೆ ಗೌರವವನ್ನು ತಾಳುವಂತೆ ಆ ಆಂದೋಲನ ಮಾಡಿತ್ತು. ಎಲ್ಲಿವರೆಗೆ ಅಂದರೆ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಸ್ಪರ್ಧೆಗಳಲ್ಲಿ ಕೂಡ ಅವರು ಗೆಲುವಿನ ಹತ್ತಿರಕ್ಕೆ ಬಂದ ಉದಾಹರಣೆಗಳನ್ನು ನಾವು ನೋಡ್ತೇವೆ. ಅಂಥದ್ರಲ್ಲಿ ಈ ಮನುಷ್ಯ ಇಂಥ ಕೀಳು ಮಾನಸಿಕತೆಯಿಂದ ಮಾತಾಡ್ತಾನಂತಂದ್ರೆ ಬೇಜಾರಾಗೋದಿಲ್ಲ. ಇದನ್ನು ಇನ್ನೊಂದು ದೃಷ್ಟಿಕೋನದಿಂದ ನೋಡಿದರೆ ಕಾಂಗ್ರೆಸ್ನಲ್ಲಿ ಇಂಥ ಕೀಳು ಮನಸ್ಥಿತಿ ಇವತ್ತಿನಿಂದ ಇದ್ದಿದ್ದು ಅಂತ ಅಲ್ಲ. ಕಾಂಗ್ರೆಸ್ಸು ಬಹುಕಾಲದಿಂದಲೂ ಕಪ್ಪು ಚರ್ಮೀಯರನ್ನು, ವಿಶೇಷವಾಗಿ ದಕ್ಷಿಣ ಭಾರತೀಯರನ್ನು ಒಂದು ಕೆಟ್ಟ ದೃಷ್ಟಿಯಿಂದನೇ ನೋಡ್ಯಾರ, ಒಂದು ಕೀಳು ದೃಷ್ಟಿಯಿಂದನೇ ನೋಡ್ಯಾರ. ನಮ್ಮನ್ನು ದಕ್ಷಿಣ ಭಾರತೀಯರು ಅಂದರೆ ಇವರು ಯಾವುದಕ್ಕೂ ಯೋಗ್ಯರಲ್ಲ ಅನ್ನೋ ಭಾವನೆಯಿಂದನೇ ನೋಡ್ಯಾರ. ಒಂದು ಕಾಲದಲ್ಲಂತೂ ದಕ್ಷಿಣ ಭಾರತೀಯರು ಅಂದ್ರೆ ಮದ್ರಾಸಿ ಅಂತಿದ್ರು. ಯಾಕೆ ಮದ್ರಾಸ್ದವ್ರು ಸ್ವಲ್ಪ ದಕ್ಷಿಣ ಭಾರತದೊಳಗೆ ಹೆಚ್ಚು ಕಪ್ಪು ಇರ್ತಾರೆ. ಇದ್ರ ತಪ್ಪೇನು ರೀ? ಅವ್ರ ತಪ್ಪ ಅದು. ನಮ್ಮ ಬಣ್ಣ, ನಮ್ಮ ಜಾತಿ, ನಮ್ಮ ಆಕಾರನ ನಾವು ಅರ್ಜಿ ಹಾಕಿ ಪಡ್ಕೊಂಬಂದಿರಂಗಿಲ್ಲ, ಅದು ಆಕಸ್ಮಿಕ. ಕಾಂಗ್ರೆಸ್ಸು ಈ ಕಪ್ಪು ಬಣ್ಣವನ್ನು ಹೀನಾಯವಾಗಿ ನೋಡುವ ಮನಸ್ಥಿತಿ ಯಾಕೆ ಬೆಳೆಸ್ಕೊಂತು? ನಿಮಗೆ ಕೆಲವು ಉದಾಹರಣೆಗಳನ್ನು ಹೇಳ್ತೀನಿ. ಕಾಂಗ್ರೆಸ್ಸಿನೊಳಗಿನ ಕೆಲವು ಲೀಡರ್ಗಳನ್ನು ನಾನು ನೆನಪಿಸ್ಕೊಡ್ತೇನೆ ನಿನಗೆ. ಅವರೆಲ್ಲರೂ ಕಪ್ಪು ಚರ್ಮದವರೇ, ಆದರೆ ಅವ್ರನ್ನ ಯಾವತ್ತಿಗೂ ಮುಂದೆ ಬರದಂತೆ ನೋಡಿಕೊಂಡ್ರು. ಅವರು ಒಳ್ಳೆಯ ಸ್ಥಾನದೊಳಗೆ, ಎತ್ತರದ ಸ್ಥಾನದೊಳಗೆ ಇದ್ದಾಗ ಕೂಡ ಅವ್ರನ್ನೇನು ಮಾಡಿದರು? ಹೀಯಾಳಿಸಿದರು, ಅವೇಳನ ಮಾಡಿದರು. ಮಾಧ್ಯಮಗಳಲ್ಲಿ ಅವರ ಬಗ್ಗೆ ಕೊಂಕು ನುಡಿಗಳೇ ಜಾಸ್ತಿ ಆದವು. ಅವರು ಎಂಥ ಒಳ್ಳೆಯ ಕೆಲಸ ಮಾಡಿದರೂ ಆ ಕೆಲಸಕ್ಕೆ ಮಹತ್ವನೇ ಇಲ್ಲ ಅನ್ನುವಂಗೆ ಪ್ರಚಾರ ಮಾಡಲಾಯಿತು, ನೆಗ್ಲೆಕ್ಟ್ ಮಾಡಲಾಯಿತು. ಅವರನ್ನು ಉದಾಸೀನದಿಂದ ನೋಡಿದರು, ಅವರನ್ನು ನಿರ್ಲಕ್ಷಿಸಲಾಯಿತು. ಉದಾಹರಣೆಗೆ ಕೆ ಕಾಮರಾಜ್, ಎಸ್ ನಿಜಲಿಂಗಪ್ಪ, ಚಕ್ರವರ್ತಿ ರಾಜಗೋಪಾಲಾಚಾರಿ, ಅಬ್ದುಲ್ ಕಲಾಂ, ಇಂಥವರೆಲ್ಲ ದೇಶಕ್ಕೆ ಅದ್ಭುತವಾದ, ನಮ್ಮ ದೇವೇಗೌಡರು ಪ್ರಧಾನಿ ಆದವರು, ಇವ್ರನ್ನ ಯಾರನ್ನೂ ಒಳ್ಳೆಯ ದೃಷ್ಟಿಕೋನದಿಂದ ಉತ್ತರ ಭಾರತೀಯರು ನೋಡಲೇ ಇಲ್ಲ. ವಿಶೇಷವಾಗಿ ಕಾಂಗ್ರೆಸ್ ಲೀಡರ್ಗಳು. ಕಾಂಗ್ರೆಸ್ನಲ್ಲಿ ಕಪ್ಪು ಚರ್ಮದವರ ಬಗ್ಗೆ, ಅದು ವಿಶೇಷವಾಗಿ ದಕ್ಷಿಣ ಭಾರತೀಯರ ಬಗ್ಗೆ ಒಂದು ವಿಚಿತ್ರವಾದ ಅಸಡ್ಡೆ, ನಿರ್ಲಕ್ಷ್ಯ, ಉದಾಸೀನ ಇದೆ. ಇಂಥವರು ದಕ್ಷಿಣದವರ ನಾಯಕತ್ವವನ್ನು ಎಂದೂ ಒಪ್ಕೊಳ್ಳೋದಿಲ್ಲ. ಅದಿರಲಿ,
ಆದರೆ ಈಗ ಈ ಚುನಾವಣೆ ಮೂಲಕ ಅವ್ರ ಪ್ರಚಾರ ಯಾವ ದಿಕ್ಕಿನೊಳಗೆ ಹೊಂಟೈತಂದ್ರೆ ತಾವೇ ಮುಂದಿನ ಈ ದೇಶದ ಆಳುವ ಲೀಡರ್ಗಳು, ಪ್ರಧಾನಿ ಹುದ್ದೆ ತಮಗೆ ಸಿಗ್ತೈತೆ ಅಂತೆಲ್ಲ ಮಾತಾಡ್ಕೊತಾರೆ, ಕನಸು ಕಾಣ್ತಾರೆ. ಕನಸು ಕಾಣೋಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಐತೆ, ಇರಲಿ. ಆದರೆ ನಾನು ಕೇಳೋದು ಒಂದು ಪ್ರಶ್ನೆ, ಇಂಥ ಕೆಟ್ಟ ಮಾನಸಿಕತೆಯನ್ನು ಹೊಂದಿದಂಥ ಕಾಂಗ್ರೆಸ್ ಪಕ್ಷ ಭಾರತ ದೇಶವನ್ನು ಆಳಲು, ಈ ದೇಶದ ನಾಯಕತ್ವವನ್ನು ವಹಿಸಲು ಯೋಗ್ಯತೆಯನ್ನು ಹೊಂದಿದೆಯೇ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡು ಕಾಮೆಂಟ್ ಬಾಕ್ಸ್ನೊಳಗೆ ನನಗೆ ತಿಳಿಸ್ರಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ.